ನೀರು ಕುಡಿದ್ರೆ ಕಿಡ್ನಿ ಸ್ಟೋನ್ ಒಳ್ಳೇದು ಅಂತಾರೆ. ಕಿಡ್ನಿ ಸ್ಟೋನ್ ಒಳ್ಳೇದಲ್ಲ ಕಳಲೆ, ಮತ್ತೆ ಕಿಡ್ನಿ ಒಳ್ಳೇದು, ಸ್ಟೋನ್ ರಿಮೂವ್ ಆಗುತ್ತೆ. ಸಾರಿ, ಸ್ವಲ್ಪ ವ್ಯಾಕರಣ ತಪ್ಪಾಯ್ತು ಅಷ್ಟೇ, ಅರ್ಥ ಮಾಡ್ಕೊಂತಾರ ಬಿಡ್ಲಾ. ನಮ್ಮ ಸಬ್ಸ್ಕ್ರೈಬರ್ ಹಂಗೇನಿಲ್ಲ. ಕೊಡ್ಬೇಕಾದ್ರೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು, ರೈಟ್ ಇನ್ಫಾರ್ಮೇಶನ್ ಕೊಡಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಇಟ್ರಪ್ಪ. ಈಗ ಹಿಂಗೆ ಹೋಲ್ ಮಾಡ್ಬಿಟ್ಟು ಅದ್ರ ಮೇಲೆ ಹಾಕಿ ಹಿಂಗೆ ಕಟ್ತವ್ರೆ. ನಾಳೆ ಬೆಳಗ್ಗೆ ಬಂದ್ಬಿಟ್ಟು ನೋಡೋಣ ಎಷ್ಟು ನೀರು ತುಂಬ್ಕೊಂಡಿರುತ್ತೆ ಅಂತ. ಕ್ಲೀನಾಗಿ ಕಟ್ಲಾ? ಮೊಬೈಲ್ ಹಿಡ್ಕೊಳ್ಳ ಸುಮ್ಮನೆ, ಮತ್ತು ಹೀಗೆ ಬಿಚ್ಕೊಂಡೋದಾಯ್ತು ಮನೆ ಹೋಗ ಅಷ್ಟರಲ್ಲಿ. ಎಂತೆಂಥವೆಲ್ಲ ಕಟ್ಟಿಲ್ಲ ನಾವು. 24 hours ಆಗಬೇಕು. 24 hours ಆಗಬೇಕಾ? ನೀವು ಬೇಗ ಬಂದು ತೆಗಿಬೇಕು ಕೂಡ. ಅದಕ್ಕೆ ಮುಂಚೆ ತೋಡಿಕ್ಕಿರಲಿಲ್ಲ ಅಂತ ಹಿಂಗೆ ಕಟ್ಟಿದ್ದೀವಿ. ನಾಳೆ ಬೆಳಗ್ಗೆ ಬಂದು ನೋಡೋಣ. ಮತ್ತೆ ಇವತ್ತು ಬೆಳಿಗ್ಗೆ ಬಂದಿದ್ದೀವಿ, ನಿನ್ನೆ ಕಟ್ಬಿಟ್ಟು ಹೋಗಿದ್ವಿ. ನೋಡೋಣ ಅದು ಇವತ್ತು ನೋಡೋಣ ಏನಾಗಿದೆ ಅಂತ. ಏನು ಕಟ್ಟಿ ಹೋಗಿದ್ವಿ ಅಂದರೆ ಬಾಳೆ ದಿಂಡಿಗೆ ಕಟ್ಬಿಟ್ಟು ಹೋಗಿದ್ವಿ. ಬಿಸ್ತವನೆ ಲವಿನ್ ಮಂಡ್ಯ. ನೋಡೋಣ ಬರಲಿ. ಬಿಸ್ಲಾ ತೋರಿಸ್ತಾ ಇದ್ದೀನಿ, ತೆಗಿಲಾ? ಹಾಯ್, ಸೂಪರ್ ಆಗಿದೆ. 3 ಹುಳವೇ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. 3 ಹುಳವೇ ಒಳಗೆ. ಮುಸ್ಲಿ ಅವೇ ಕುಡ್ಕೊಂಡ್ಬಿಟ್ವೇನಪ್ಪ. ನೀರಂತೂ ಲೋ, ನಾನು ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬಿಟ್ಟು ಕಟ್ ಮಾಡಕ್ಕಾಯ್ತಲಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಷ್ಟುದ್ದ ಬಿಡ್ಬೇಕಾಯ್ತು. ಇದು ಇಷ್ಟು ಕಟ್ ಮಾಡಕ್ಕಾಯ್ತು ನಾವು. ಕುಟ್ಲೇದಿ ಇದು ಬೇಡ ಬಿಡು, ಅಲ್ಲಿ ಕಟ್ ಮಾಡೋದು ನಡಿ. ಇದು ಅಲ್ಲೇ ಇನ್ನು ಇದಾಗಿಲ್ಲಲ್ಲ. ಇಲ್ಲ ವಿಡಿಯೋ ಮಾಡ್ಬೇಕಂದ್ರೆ ನೀರೇ ಕುಯ್ದ್ಬಿಡಂತ. ನೀರು ಕುಯ್ದ್ಬಿಟ್ಟು ವಿಡಿಯೋ ಮಾಡೋದು. ಮುಖ ತೆಗ ಮುಚ್ಕೊಂಡು ಇಲ್ಲ ಬಿಡು, ಇದೇ ಚೆನ್ನಾಗಿದೆ. ಅವ ಅವರು ಲಾಂಗ ತೆಗಿದ, ಇನ್ನೂ ಲಾಂಗ ತೆಗಿಬೇಕಾಯ್ತಪ್ಪ ನೋಡಲ್ಲಿ. ಆಮೇಲೆ ಮದ್ದಿಗೆ ಕಟ್ ಮಾಡ್ಬೇಕಾಯ್ತು ನಾವು. ಹೆಂಗೆ ಮದ್ದಿಕ್ಕೆ ಇಲ್ಲಿ ಇಂಥದ ಕಟ್ ಮಾಡ್ಬೇಕಾಯ್ತು. ಇಂಥದಕ್ಕೆ ಇಂಥದ ಕಟ್ ಮಾಡಿದ್ರೆ ಬರೋದದು. ಅಲ್ಲಿ ನೀವು ಕಡಿದ್ರಲ್ಲ ಬಳೆ ಗೊನೆಯ. ಲೋ, ಎಲ್ಲದ್ರಲ್ಲೂ ಬರೋದ್ ಕಂಡ್ಲಾ. ನಾವು ಮಾಡಿದ್ದೆ ಕೆಳಗೆ ಮಾಡಿದೀವಿ, ಹಂಗಾಗಿ ಬಂದಿಲ್ಲ. ಅದು ಮೇಲ್ ಮಾಡ್ಬೇಕಾಯ್ತು, ಹಂಗಾಗಿ ಬರ್ತಾ ಇತ್ತು. ಇವನೇ ನೋಡಿ ಇದ್ರದ್ದು ರುವಾರಿ. ಯಾವ ಇವೆಲ್ಲ ಅಲ್ಲ, ನಾನ್ ಪ್ಲಾನ್ ಕೊಟ್ಟನಪ್ಪ ಈ ತರ ಮಾಡೋಣ ಅಂತ. ಏನ್ ಮಾಡೋದು, ಈ ತರ ಆಗೈತೆ. ಏನಾರ ಒಂದ್ ಪ್ಲಾನ್ ಮಾಡೋಣ. ಹಂಗಲ್ಲ, ಇದು ತೊಂಡೆ ಚಿಕ್ಕಾಗಾಯ್ತು. ತೊಂಡೆ ದಪ್ಪಕ್ಕಿರ್ಬೇಕು, ಅದನ್ನೇ ನಾನು ಹೇಳಿದ್ದು. ಅಲ್ಲಿ ಹೋಗಿ ಕಟ್ಬಿಟ್ಟು ಬಾ, ಕಡ್ದ್ಬಿಟ್ಟು ಕಟ್ಬಿಟ್ಟು ಬರೋಮ. ಗೈಸ್, ಹೆಂಗ್ ಗೊತ್ತಾ, ನಿನ್ನೆ ಫುಲ್ಲು ಕಟ್ಬಿಟ್ಟು ಹೋಗಿ ಇವತ್ತು ಲೀಟ್ರ್ ಗಟ್ಟಲೆ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಂದ ಬಂದಿದ್ವಿ. ಅಲ್ಲಿ ನೋಡಿದ್ರಿ ಎಂಥದ್ದು ಇಲ್ಲ. 3 ಹುಳ. ಕಟ್ಟಾಗ ಬರಲ್ಲ, ಗಿಟ್ಟಾಗ ಬರಲ್ಲ. ಕೋತ್ ನನ್ನ ಮಕ್ಳ ಹಿಂಗ್ ಬಂದ್ಬಿಡ್ತೀರಿ ಸುಮ್ಮನೆ. ಸುಮ್ ಕೂತ್ಕೊಳ್ಳ, ಕಟ್ ಮಾಡೋದು ಮಾಡ್ಬಿಟ್ಟು. ಮತ್ತೆ ಬಂದು ಅಲ್ಲಿ ಬಂದಿಲ್ಲ ಅಂತ ಇಲ್ಲಿ ತೆಗಿತಾ ಇದೀವಿ ನೋಡಿ. ಇದ್ರಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ, ಅದರಲ್ಲಿ ಫುಲ್ ತೆಗೆದುಬಿಟ್ಟಿದ್ವಿ. ಇದು ದಸಿ ಮಾತ್ರ ತೆಗಿತಾ ಇದೀವಿ. ಇಲ್ಲಿ ಬರುತ್ತಾ ನೋಡೋಣ. ಸಂಜೆ ಮತ್ತೆ ಬರ್ತೀವಿ, ನೋಡೋಣ ಎಷ್ಟು ತುಂಬಿರುತ್ತೆ ಏನು ಅಂತ ನೋಡ್ಕೊಂಡು ಹೋಗಿ. ಯಾಕಂದರೆ ಇವತ್ತು ಸಂಜೆ ನಾವು ಬೆಂಗಳೂರಿಗೆ ಹೊರಡಬೇಕು. ಬಟ್ ಸಂಜೆ ಅನ್ನಕ್ಕೆ ಬರುತ್ತಾ ಇಲ್ಲಪ್ಪ, ನೋಡೋಣ. ಸಂಜೆ ಅಷ್ಟರ ಬಂದರೆ ಕುಡ್ಕೊ ಹೋಗೋದು. ಲೀಟ್ರ್ ಗಟ್ಟಲೆ ಬರುತ್ತಾ, ಮಿಲಿಯ ಗಟ್ಟಲೆ ಬರುತ್ತಾ ನೋಡೋಣ. ಡೀಪಾಗಿ ಹೋಗ್ಬೇಕು ಅನ್ಸುತ್ತೇನಪ್ಪ. ಸ್ವಲ್ಪ ಆಳಕ್ಕೆ ತೆಗಿಬೇಕು ಅನ್ಸುತ್ತೆ. ಸ್ವಲ್ಪ ಆಳಕ್ಕೆ ಹೋಗ್ಬೇಕು. ಕಲ್ ಸಕ್ಕರೆ ತಂದಿಲ್ಲ, ಕಲ್ ಸಕ್ಕರೆ ಆ್ಯಡ್ ಮಾಡ್ಕೋತೀವಿ. ಏನು ಮಾಡ್ತಿದ್ದೀವಿ, ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ. ಏನು ಎಕ್ಸ್ಪೆರಿಮೆಂಟು? ಬಾಳೆ ದಸಿಲಿ ನೀರು ತೆಗಿಯೋ ಎಕ್ಸ್ಪೆರಿಮೆಂಟು. ಬಾಳೆ ದಿಂಡು, ಬಾಳೆ ದಸಿ ಅಂದರೆ ಇದು ಅನ್ಸುತ್ತೆ. ಇದು ಇವರು ಯುವ ರೈತ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ.
ಇವನು ಯಾವಾಗೂ ರೈತ ಅಲ್ಲ. ಇವನು ಓರಿ. ಈಗ ಸಾಕು ಅನಿಸುತ್ತೆ. ಈಗ ನೀರು ಈಗ ಮೋಸ್ಟ್ಲಿ ಬರ್ಬೋದು ಡೀಪಾಗಿ ಆಗೈತೆ. ನೋಡೋಣ ಬರುತ್ತಾ. ಇದ್ರಲ್ಲಿ ಅದ್ರ 3 ಹುಳ ಬಂದಿತ್ತು. ಇದ್ರಲ್ಲೊಂದು 5 ಬರುತ್ತಾ ನೋಡಮ್ಮ. ನನ್ನ ಪ್ರಕಾರ ಇದ್ರಲ್ಲಿ ಬರುತ್ತೆ ನೀರು ಅನ್ಸುತ್ತೆ. ಯಾಕಂದ್ರೆ ದಸಿ ಮಾತ್ರ ತೆಗ್ದಿದ್ದೀವಿ. ಅದರಲ್ಲಿ ಸೂತ ತೆಗ್ದ್ಬಿಟ್ಟಿದ್ದು, ಅದು ಸಮಸ್ಯೆ ಆಗೈತೆ. ಇದ್ರ ದಸಿ ಮಾತ್ರ ತೆಗ್ದಿರೋದ್ರಿಂದ ಬರ್ಬೋದು ನೀರು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಅನ್ವೇಷಣೆ ಮಾಡಕ್ಕೆ ಹೊರಟವ್ರೆ ನಮ್ಮ ಯುವ ರೈತ ವಿನಯ್ ಗೌಡ. ಹಾಂ ಹಾಕ್ಬಿಡಿ. ಬಳೆ ಎತ್ಕೋ, ಬಳೆ ಎತ್ಕೋ, ಕಟ್ಟುಮ್ಮ. ಇಲ್ಲೇ ಅದರ ಕಟ್ ಮಾಡ್ಕ, ಇದನ್ನ ಕಟ್ ಮಾಡ್ಕ. ತುದಿ ಮುಂದೆ ಕಟ್ ಮಾಡು, ಮುಂದೆ ಕಟ್ ಮಾಡ್ಕೊಂಡ್ರೆ ಅಮ್ಮಮ್ಮ ಕಟ್ ಮಾಡಿದ ಸಾಕಿಷ್ಟು. ಸಾಕು ಮುಂದೆ ಕಟ್ಟು. ಇತ್ತವ ಗರಿ ಕಟ್ಟಪ್ಪ, ದೂರಕ್ಕೆ ಹೋಗ್ಲಾ. ಹ್ಞೂ ಕಟ್ಟಿ, ನೀಟಾಗಿ ಕಟ್ಟಿ. ಹುಳ ಮಾತ್ರ ಒಳಗಡೆ ಹೋಗ್ಬಾರ್ದು, ಹಂಗೆ ಕಟ್ಟಿ. ಲಾಸ್ಟ್ ಕಟ್ಟಿದ್ವಿ ನಿನ್ನೆ, ಅವೇ ಕುಡ್ಕೊಬಿಟ್ಟವು ಅಂತ. ಹುಳಗಳೇ ಕುಡ್ಕೊಬಿಟ್ರೆ ಕಷ್ಟ. ಕುಡ್ಲೆತ್ಕೊ. ಹೋಗ್ತಾ ಇದ್ದೀವಿ ಗೈಸ್, ಕಟ್ಟಿದ್ದೀವಿ. ನಾಳೆ ಬೆಳಿಗ್ಗೆ ಬಂದು ನೋಡೋಣ ಏನಾಗುತ್ತೆ ಅಂತ. ನೋಡಿ ಮತ್ತೆ ಬಂದಿದ್ದೀವಿ, ಸಂಜೆನೇ ಬಂದಿದ್ದೀವಿ. ಬೆಳಿಗ್ಗೆ ಕಟ್ಬಿಟ್ಟು ಹೋಗಿ ನೋಡಿದ್ರೆ ನೀರು ತುಂಬಿದೆ. ಬಾಳೆ ದಸಿ ನೀರು, ಬಾಳೆ ದಿಂಡಿನ ನೀರು. ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಪ್ರಯೋಜನಗಳಿವೆ. ಮೊದಲನೇದು, ಕಿಡ್ನಿಲಿ ಏನಾದರೂ ಕಲ್ಲಿದ್ರೆ ಅದು ಕರಗುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ನೀವು ಏನಾದರೂ ಜಾಸ್ತಿ ವೆಯ್ಟ್ ಇತ್ತು ಅಂತಂದರೆ ವೆಯ್ಟ್ ಕೂಡ ರಿಡ್ಯೂಸ್ ಆಗುತ್ತೆ. ಅದಾದಮೇಲೆ ಮತ್ತಿನ್ನೂ ಪ್ರಯೋಜನಗಳೇನಪ್ಪ ಅಂತಂದರೆ ನಮ್ಮ ಬ್ಲಡ್ಡಲ್ಲಿರೋ ಶುಗರ್ ಕಂಟೆಂಟ್ ಕೂಡ ಕಡಿಮೆ ಆಗುತ್ತಂತೆ. ನೋಡಿ, ನೀವು ಟ್ರೈ ಮಾಡಿ.